ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಒಂದು ಕಾಲದಲ್ಲಿ ನಮ್ಮ ದೇಶ ಈ ಬುದ್ಧಿಜೀವಿಗಳು ಹೇಳಿದಂತೆ ನಡೀತಾ ಇತ್ತು. ಅವರು ಹೇಳಿದವರಿಗೆ ಪ್ರಶಸ್ತಿ, ಅವರು ಹೇಳಿದ ಯೋಜನೆಗಳು ಜಾರಿ ಆಗ್ತಾ ಇದ್ವು. ಜನರಿಗೆ ಅನುಕೂಲ ಆಗ್ತಾ ಇರಲಿಲ್ಲ, ಈ ಬುದ್ಧಿಜೀವಿಗಳಿಗೆ ಮಾತ್ರ ಅನುಕೂಲ ಆಗ್ತಿದ್ದು. ಮೋದಿ ಬಂದ ಮೇಲೆ ಈ ಬುದ್ಧಿಜೀವಿಗಳೆಲ್ಲ ಹೇಳ ಹೆಸರಿಲ್ಲದಂತೆ ಹೋದ್ರು ಬಿಡಿ. ಯಾಕೆ ಹೇಳಿ, ಮೋದಿ ಇವರ ಮಾತು ಕೇಳ್ತಾ ಇಲ್ಲ. ಆದರೆ ಈಗಲೂ ಒಂದೊಂದು ಸಜೆಷನ್ಸ್ ಕೊಡ್ತಿರ್ತಾರೆ. ಈಗ ಭಾರತ ಹಾಗೂ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಶಾಂತಿ ಮಾತುಕತೆ ನಡೆಸಬೇಕಂತೆ. ಈ ಮಾತು ಹೇಳಿ ಪತ್ರ ಬರೀಲಿಕ್ಕೆ ಹೇಗಾದ್ರೂ ಮನಸ್ಸು ಬರುತ್ತೋ ಇವರಿಗೆಲ್ಲ? ಪಹಲ್ಗಾಮ್ ದಾಳಿ ಬಳಿಕವೂ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಬೇಕಾ? ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಿ ಅನ್ನೋ ಲಾಭಿಯಾದ್ರೂ ಯಾಕೆ ಇವರಿಗೆ? ವೀಕ್ಷಕರೇ, ಭಾರತದ 61 ಗಣ್ಯರು, ಪಾಕಿಸ್ತಾನದ 56 ಗಣ್ಯರು, ಪಾಕ್ ಪ್ರಧಾನಿ, ಭಾರತದ ಪ್ರಧಾನಿ ಇಬ್ಬರಿಗೂ ಪತ್ರ ಬರೆದಿದ್ದಾರೆ. ಈ ಗಣ್ಯರು ಬರೆದ ಪತ್ರದಲ್ಲಿ ಏನಿದೆ? ಈ ಹಿಂದೆ ಇದ್ದ ಎರಡೂ ರಾಷ್ಟ್ರಗಳ ನಡುವಿನ ಪೂರ್ಣ ರಾಜತಾಂತ್ರಿಕ ಸಂಬಂಧ ಸ್ಥಾಪಿಸಬೇಕು, ಸಾಮಾನ್ಯ ದ್ವಿಪಕ್ಷೀಯ ಮಾತುಕತೆಗಳನ್ನು ಮತ್ತೆ ಆರಂಭಿಸಬೇಕು, ಹೈಕಮಿಷನ್ ಮತ್ತು ವೀಸಾ ಸೇವೆಯನ್ನು ಪುನರ್ ಸ್ಥಾಪಿಸಬೇಕು, ಉಭಯ ದೇಶಗಳಲ್ಲಿನ ವಾಯು ಪ್ರದೇಶವನ್ನು ಮುಕ್ತಗೊಳಿಸಬೇಕು, ಉಭಯ ರಾಷ್ಟ್ರಗಳ ನಡುವೆ ವ್ಯಾಪಾರಕ್ಕಾಗಿ ಅಟ್ಟಾರಿ ವಾಘಾ ಗಡಿ ಮುಕ್ತಗೊಳಿಸಬೇಕು, ವಿವಾದಿತ ವಿಷಯಗಳ ಬಗ್ಗೆ ಎರಡೂ ದೇಶಗಳ ಮಧ್ಯೆ ಮಾತುಕತೆಯಾಗಬೇಕು, ಕರ್ತಾಪುರ್ ಸಾಹಿಬ್ ಕಾರಿಡಾರ್ ಅನ್ನ ಪುನಃ ತೆರಿಬೇಕು, ಪಾಕಿಸ್ತಾನದ ನೀಲಂ ಕಣಿವೆಯ ಶಾರದಾ ಪೀಠಕ್ಕೆ ಪ್ರವೇಶ ನೀಡಬೇಕು. ಹೀಗೆ ಹೇಳ್ತಾ ಹೋದ್ರೆ ಬೇಡಿಕೆಗಳು ಹತ್ತಾರಿವೆ. ಪತ್ರ ಬರೆದ ಭಾರತದ ಪ್ರಮುಖ ನಾಯಕರು ಯಾರ್ಯಾರು ಗೊತ್ತಾ? ನ್ಯಾಷನಲ್ ಕಾನ್ಫರೆನ್ಸ್ ಮುಖ್ಯಸ್ಥ ಫಾರೂಕ್ ಅಬ್ದುಲ್ಲಾ, ಪ್ರತ್ಯೇಕವಾದಿ ನಾಯಕ ಮಿರ್ವೈಸ್, ಪಿಡಿಪಿ ನಾಯಕಿ ಮೆಹಬೂಬಾ ಮುಫ್ತಿ, ಆರ್ಜೆಡಿ ಸಂಸದ ಮನೋಜ್ ಝಾ, ಬಂಗಾಳದ ಶಾಸಕ ಹುಮಾಯೂನ್ ಕಬೀರ್, ಕಾಂಗ್ರೆಸ್ ಮಣಿಶಂಕರ್ ಅಯ್ಯರ್, ಜೊತೆಗೆ ಟಿಎಂಸಿಯ ಕೆಲವು ನಾಯಕರು. ಪತ್ರ ಬರೆದಂಥ ಪಾಕಿಸ್ತಾನದ ಗಣ್ಯರು ಯಾರು ಗೊತ್ತಾ? ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಖುರ್ಷಿದ್ ಕಸೂರಿ, ಮಾಜಿ ರಾಜತಾಂತ್ರಿಕ ಅಧಿಕಾರಿ ಅಶ್ರಫ್ ಖಾಜಿ, ಪಾಕ್ ಅಸೆಂಬ್ಲಿ ಸದಸ್ಯ ಇಸ್ಫನಿಯರ್ ಭಂಡಾರ, ಪರಮಾಣು ಭೌತಶಾಸ್ತ್ರಜ್ಞ ಲೇಖಕ ಪರ್ವೇಜ್ ಹುಡ್ಬೋಯ್. ವೀಕ್ಷಕರೇ, ಈಗ ಅಸಲಿ ಚರ್ಚೆಗೆ ಬರೋಣ. ಭಾರತ ಪಾಕಿಸ್ತಾನದ ಜೊತೆಗೆ ಯಾಕೆ ಮಾತುಕತೆ ಆರಂಭಿಸಬೇಕು? ಇದನ್ನ ಹೇಳಿಕೆ ನಾಚಿಕೆ ಆಗಲ್ವಾ? ಪುಲ್ವಾಮಾದಲ್ಲಿ 40 ಸೈನಿಕರ ರಕ್ತ ಹರಿಸಿದ್ರಲ್ವಾ, ಅದಕ್ಕೆ ಮಾತುಕತೆ ನಡೆಸಬೇಕಾ? ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಮಾಡಿದವರ ಜೊತೆ ಶಾಂತಿ ಮಾತುಕತೆ ಬೇಕಾ? ಭಾರತದ ವಿರುದ್ಧ ಉಗ್ರರನ್ನ ಚೂಬಿಡೋ ಪಾಕ್ ಜೊತೆ ಮಾತುಕತೆ ಆಗ್ಬೇಕಾ? 12 ವರ್ಷದಲ್ಲಿ 35 ಉಗ್ರ ದಾಳಿಗಳ ಹಿಂದೆ ಪಾಕ್ ಕೈವಾಡ ಇದೆ. ಇಂಥ ದೇಶದ ಜೊತೆ ಶಾಂತಿ ಮಾತುಕತೆ ಬೇಕಾ ಹೇಳಿ? ಉಗ್ರ ಪೋಷಕ ದೇಶದ ಜೊತೆ ಯಾವ ಕಾರಣಕ್ಕೆ ಮಾತುಕತೆ ಆಗ್ಬೇಕು ಹೇಳಿ? ಇದೇ ಪಾಕಿಸ್ತಾನ ಪಹಲ್ಗಾಮ್ ದಾಳಿ ಆದಾಗ ಏನು ಹೇಳ್ತು? ಉಗ್ರರು ನಮ್ಮ ದೇಶದವರಲ್ಲ ಅಂತ ಹೇಳ್ತು. ಕೊನೆಗೆ ಉಗ್ರರನ್ನ ಎನ್ಕೌಂಟರ್ ಮಾಡಿದಾಗ ಆಧಾರ್ ಕಾರ್ಡ್ ಸಿಕ್ಕಿದ್ದು ಪಾಕಿಸ್ತಾನದ್ದು. ಒಂದು ದಿನನಾದ್ರೂ ಪಾಕಿಸ್ತಾನ ಆ ಉಗ್ರರು ನಮ್ಮ ದೇಶದವರೇ ಅಂತ ಒಪ್ಕೊಂಡಿದಾರ? ಭಾರತದಲ್ಲಿ ಪಹಲ್ಗಾಮ್ ದಾಳಿ ಆಯ್ತಲ್ವಾ, ಒಂದು ಸಂತಾಪ ಸೂಚಿಸಿದ ಪಾಕಿಸ್ತಾನ? ಸೂಚಿಸಿಲ್ಲ. ಯಾಕೆ ಹೇಳಿ? ಉಗ್ರ ದಾಳಿ ನಡೆಸಿದ್ದೆ ಅವರು. ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ಇಡೀ ದೇಶವೇ ಸೂತಕದಲ್ಲಿತ್ತು. ಆದರೆ ದೆಹಲಿಯಲ್ಲಿರುವಂತಹ ಪಾಕಿಸ್ತಾನ ಹೈಕಮಿಷನ್ ಕಚೇರಿ ಕೇಕ್ ತರಿಸ್ಕೊಂಡು ಸಂಭ್ರಮಾಚರಣೆ ಮಾಡ್ತು. ಇಂಥವರ ಜೊತೆ ನಾವು ಮಾತುಕತೆ ನಡೆಸಬೇಕಾ? ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪಾಕಿಸ್ತಾನದ ಜೊತೆಗೆ ಎಲ್ಲಾ ರಾಜತಾಂತ್ರಿಕ ಸಂಬಂಧಗಳನ್ನ ಭಾರತ ಕಡಿದುಕೊಂಡಿದೆ. ಅದಕ್ಕಾಗಿ ಈ ಬುದ್ಧಿಜೀವಿಗಳು ಲಾಬಿ ಮಾಡ್ತಾ ಇದ್ದಾರೆ. ಇದೇ ಬುದ್ಧಿಜೀವಿಗಳು ಒಂದು ದಿನನಾದ್ರೂ ಪಾಕಿಸ್ತಾನದ ಟೆರರ್ ಆಕ್ಟಿವಿಟಿಯನ್ನ ಕಣ್ಸಿದ್ರ? ಪಾಕಿಸ್ತಾನ ಮಾಡ್ತಿರೋದು ತಪ್ಪು ಅಂತ ಪಾಕ್ ಪ್ರಧಾನಿಗೆ ಪತ್ರ ಬರೆದ್ರ? ಮೊನ್ನೆ ಪಹಲ್ಗಾಮ್ ದಾಳಿ ಆಯ್ತಲ್ವಾ, ದಾಳಿ ಆದಾಗ ಇದೇ ಬುದ್ಧಿಜೀವಿಗಳು ಇದು ಮೋದಿ ಸರ್ಕಾರದ ಭದ್ರತಾ ವೈಫಲ್ಯ ಅಂತ ಹೇಳಿದ್ರು. ಒಂದೇ ಒಂದು ಲೈನ್ ಪಾಕಿಸ್ತಾನಕ್ಕೆ ಬೈಲಿಲ್ಲ, ಉಗ್ರರಿಗೂ ಬೈಲಿಲ್ಲ. ಪಾಕಿಸ್ತಾನದ ಮೇಲೆ ಯಾಕಿಷ್ಟು ಪ್ರೀತಿ ಕಾಳಜಿ ಅರ್ಥನೇ ಆಗಲ್ಲ. ಈ ಬುದ್ಧಿಜೀವಿಗಳು ಮೊದಲು ಪಾಕಿಸ್ತಾನಕ್ಕೆ ಪತ್ರ ಬರೀಲಿ, ನಿಮ್ಮಲ್ಲಿರುವಂತಹ ಉಗ್ರ ಶಿಬಿರಗಳನ್ನ ಮೊದಲು ಮುಚ್ಚಿ ಅಂತ ಹೇಳಿ. ಮೋದಿ ಈ ಬುದ್ಧಿಜೀವಿಗಳ ಮಾತು ಕೇಳಿ ನಿರ್ಣಯ ತೆಗೆದುಕೊಳ್ತಾರ ಹೇಳಿ? ಪತ್ರ ಬರೆದು ಸಮಾಧಾನ ಪಡ್ಕೋಬೇಕು ಅಷ್ಟೇ. ಬುದ್ಧಿಜೀವಿಗಳ ಲಾಬಿ ಈಗ ಯಾಕೆ ಶುರುವಾಯಿತು ಅನ್ನೋದೇ ನಂಗೆ ಅರ್ಥ ಆಗಲ್ಲ. ವೀಕ್ಷಕರೇ, ನಾನು ನಿಮಗೆ ಒಂದು ಡಾಟಾ ಕೊಡ್ತೀನಿ, ಅದನ್ನು ನೋಡಿಯೂ ಈ ಬುದ್ಧಿಜೀವಿಗಳು ಹೇಳಿದಂತೆ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಬೇಕಾ ಬೇಡವಂತ ನೀವೇ ಹೇಳಿ. ಪಾಕಿಸ್ತಾನದ ಕುತಂತ್ರಕ್ಕೆ ಕಾಶ್ಮೀರದಲ್ಲಿ ಎಷ್ಟು ಜನ ಬಲಿಯಾಗಿದ್ದಾರೆ ಗೊತ್ತಾ? ದೇಶದ ಸಂಖ್ಯೆ ಹೇಳಲ್ಲ, ಬರೀ ಕಾಶ್ಮೀರದ್ದು ಮಾತ್ರ ಹೇಳ್ತೀನಿ.
ಕಾಶ್ಮೀರದಲ್ಲಿ ಪಾಕ್ ಸಂಚಿಗೆ ಬಲಿಯಾದವರು 44,729. ಅದರಲ್ಲಿ ನಮ್ಮ ಯೋಧರು 6,413. ಸಾಮಾನ್ಯ ಜನರು 14,930. ಪಾಕ್ ಪ್ರಾಯೋಜಿತ ಉಗ್ರರು 23,386. ಈಗ ಹೇಳಿ, ನಾವು ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಬೇಕಾ? ಕಾಶ್ಮೀರದ ಪಂಡಿತರ ನರಮೇಧ ಆಯ್ತಲ್ವಾ? ಅದಕ್ಕೆ ಸಾಥ್ ಕೊಟ್ಟಿದ್ಯಾರು? ಇದೇ ಪಾಕಿಸ್ತಾನ. ಕಾಶ್ಮೀರದಲ್ಲಿ ಪ್ರತಿ ಶುಕ್ರವಾರ ಮಸೀದಿ ಪ್ರಾರ್ಥನೆ ಬಳಿಕ ಕಲ್ಲು ತೂರಾಟ ಆಗ್ತಿತ್ತಲ್ವಾ? ಅದಕ್ಕೆ ಬೆಂಬಲವಾಗಿ ನಿಂತಿದ್ಯಾರು? ಇದೇ ಪಾಕಿಸ್ತಾನ. ಪಾಕಿಸ್ತಾನಕ್ಕೆ ಭಾರತ ನೆಮ್ಮದಿಯಿಂದ ಇರೋದು ಬೇಕಾಗಿಲ್ಲ. ಹೀಗಾಗಿ ಭಾರತದೊಳಗೆ ಉಗ್ರರನ್ನ ಕಳಿಸಿ ಪಾಕಿಸ್ತಾನ ರಕ್ತಪಾತ ಮಾಡ್ತಾನೆ ಬಂದಿದೆ. ವೀಕ್ಷಕರೇ, ನಮಗೆ ಪಾಕಿಸ್ತಾನದ ಅವಶ್ಯಕತೆ ಇದೆಯಾ? ಇಲ್ಲ. ಹಾಗಿದ್ರೆ ಅಂಥ ಪಾಪಿ ರಾಷ್ಟ್ರದ ಸಹವಾಸ ನಮ್ಗೆ ಯಾಕೆ? ಇನ್ನು ಪಾಕಿಸ್ತಾನಕ್ಕೆ ನಮ್ಮ ಅವಶ್ಯಕತೆ ಇದೆ. ಭಾರತ ಸಿಂಧೂ ನದಿ ನೀರು ಕೊಡದಿದ್ರೆ ಕುಡಿಲಿಕ್ಕೆ ನೀರೇ ಇಲ್ಲ ಅವರಿಗೆ. ಈಗ ಪಾಕಿಸ್ತಾನದ ಸಚಿವ ಮುಸಾದಿಕ್ ಮಲಿಕ್ ಹೇಳ್ತಾನೆ, ಸಿಂಧೂ ನದಿ ನಮ್ಮ ಪಾಲಿನ ನೀರು, ನಮ್ಗೆ ಕೊಡದಿದ್ರೆ ಅವರ ಕೈ ಕತ್ತರಿಸ್ತೀನಿ ಅಂತಾನೆ. ಈ ಮನುಷ್ಯನಿಗೆ ಆಪರೇಷನ್ ಸಿಂಧೂರ ನೆನಪಿಲ್ಲ ಅನ್ಸುತ್ತೆ. ಅದ್ರ ಜೊತೆಗೆ ಇನ್ನೊಂದು ನೆನಪಿರ್ಲಿ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಗ್ದಿಲ್ಲ. ಪಾಕಿಸ್ತಾನಕ್ಕೆ ಸಿಂಧೂ ನದಿಯೇ ಅನಿವಾರ್ಯ. ಸಿಂಧೂ ನದಿಯ ನೀರು ಕೊಡದಿದ್ರೆ ಪಾಕಿಸ್ತಾನ ಅಧೋಗತಿ. ಹೀಗಾಗಿ ಬೆದರಿಕೆ ರೂಪದಲ್ಲಿ ಪಾಕಿಸ್ತಾನ ಅಂಗಲಾಚಿಸ್ತಾ ಇದೆ. ಪಾಕಿಸ್ತಾನದ 80% ವ್ಯವಸಾಯ ಸಿಂಧೂ ನದಿ ಮೇಲೆ ಅವಲಂಬಿಸಿದೆ. ಭಾರತ ಸಿಂಧೂ ನದಿ ನೀರು ಕೊಡದಿದ್ರೆ ಪಾಕಿಸ್ತಾನದ 1,06,00,000 ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರೇ ಸಿಗಲ್ಲ. ಪಾಕಿಸ್ತಾನದ ಪ್ರಮುಖ ನಗರಗಳ ಕುಡಿಯುವ ನೀರಿಗೂ ಸಿಂಧೂ ನದಿಯೇ ಆಧಾರ. ಅಷ್ಟೇ ಅಲ್ಲ, ಪಾಕಿಸ್ತಾನದ 25% ವಿದ್ಯುತ್ ಉತ್ಪಾದನೆಗೆ ಸಿಂಧೂ ನದಿಯೇ ಬೇಕು. ಪಾಕಿಸ್ತಾನದ GDPಗೆ ಸಿಂಧೂ ನದಿಯ ಕೊಡುಗೆ 25%. ಪಾಕಿಸ್ತಾನದ 45% ಉದ್ಯೋಗ ಸೃಷ್ಟಿ ಕೂಡ ಸಿಂಧೂ ನದಿಯಿಂದಲೇ. ಈಗ ಹೇಳಿ, ಪಾಕಿಸ್ತಾನಕ್ಕೆ ಭಾರತ ಅನಿವಾರ್ಯನಾ, ಭಾರತಕ್ಕೆ ಪಾಕಿಸ್ತಾನ ಅನಿವಾರ್ಯನಾ ಅಂತ? ನಮ್ಮ ಹಿರಿಯರು ಪಾಕಿಸ್ತಾನದ ಜೊತೆಗೆ ಇದೆಂತ ಒಪ್ಪಂದ ಮಾಡ್ಕೊಂಡಿದ್ರು ಅಂದ್ರೆ ನೋಡ್ಲೇಬೇಕು ನೀವು. 1960ರಲ್ಲಿ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಸಿಂಧೂ ನದಿ ಒಪ್ಪಂದ ಮಾಡ್ಕೊಳ್ತಾರೆ. ಸಿಂಧೂ ನದಿ ಹಾಗೂ ಅದರ 5 ಉಪನದಿಗಳ ನೀರು ಹಂಚಿಕೆ. ಈ ಒಪ್ಪಂದದ ಪ್ರಕಾರ ಭಾರತಕ್ಕೆ 30% ನೀರಿನ ಬಳಕೆಯ ಹಕ್ಕು, ಪಾಕಿಸ್ತಾನಕ್ಕೆ ನೀರಿನ ಬಳಕೆ ಹಕ್ಕು 70%. ಈ ಒಪ್ಪಂದವನ್ನ ಯಾರಾದ್ರೂ ಒಪ್ತಾರೆ ಹೇಳಿ? ಮೊನ್ನೆ ಪಹಲ್ಗಾಮ್ ದಾಳಿ ಬಳಿಕ ಈ ಒಪ್ಪಂದ ರದ್ದಾಗ್ಬಿಟ್ಟಿದೆ. ಪಾಕಿಸ್ತಾನಕ್ಕೆ ಈಗ ನೀರಿನ ಅಭಾವ ಉಂಟಾಗಿದೆ. ಪಾಕಿಸ್ತಾನ ನೀರಿಲ್ಲದೆ ನರಳಾಡ್ತಾ ಇದೆ. ಹೀಗಾಗಿ ಬುದ್ಧಿಜೀವಿಗಳ ಮೂಲಕ ಲಾಬಿ ಮಾಡ್ತಾ ಇರಬಹುದು. ಪಾಕಿಸ್ತಾನ ಸಿಂಧೂ ನದಿಯ ನೀರು ಕೊಡಿ ಅಂತ ಕೇಳ್ತಾ ಇದೆ. ಆದ್ರೆ ಒಂದೇ ಒಂದು ದಿನ ನಾವು ಉಗ್ರರಿಗೆ ಆಶ್ರಯ ನೀಡಿಲ್ಲ, ಉಗ್ರರ ಶಿಬಿರಗಳು ನಮ್ಮಲ್ಲಿ ಇಲ್ಲ, ಬೇಕಿದ್ರೆ ಭಾರತ ಬಂದು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ಯಾ? ಇಲ್ಲ, ಹೇಳಲ್ಲ. ಯಾಕೆ ಹೇಳಿ? ಮೊದಲಿನಿಂದಲೂ ಪಾಕಿಸ್ತಾನ ಉಗ್ರರಿಗೆ ಬೆಂಬಲವಾಗಿ ನಿಂತ್ಕೊಂಡೇ ಬಂದಿದೆ. ಪಾಕಿಸ್ತಾನ ಉಗ್ರರಿಗೆ ಬೆಂಬಲ ಕೊಡಲ್ಲ ಅಂತಾರೆ, ಆದ್ರೆ ವಿಶ್ವದ ಉಗ್ರರೆಲ್ಲ ಇರೋದು ಪಾಕಿಸ್ತಾನದಲ್ಲೇ. ಮಾತಾಡೋದು ಶಾಂತಿ ಮಂತ್ರ, ಆದ್ರೆ ಮಾಡೋದೆಲ್ಲ ಕುತಂತ್ರ. ಇಂಥ ದೇಶದ ಜೊತೆ ಮಾತುಕತೆ ನಡೆಸಿ ಅಂತಾರಲ್ವ ಇವರು. ಇಂಥವರಿಗೆ ಏನು ಹೇಳಬೇಕು? ಈಗ ಪಾಕಿಸ್ತಾನದಲ್ಲಿ ಎಲ್ಲವೂ ಸರಿ ಇಲ್ಲ. ಒಂದ್ ಕಡೆ ಪ್ರತ್ಯೇಕ ದೇಶಕ್ಕಾಗಿ ಬಲೂಚಿಸ್ತಾನ ಬೇಡಿಕೆ ಇಟ್ಟಿದೆ. ಅದಕ್ಕಾಗಿ ಪಾಕ್ ಸೇನೆ ವಿರುದ್ಧವೇ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. 12 ಪ್ರಮುಖ ಬೇಡಿಕೆ ಈಡೇರಿಸದಿದ್ರೆ ನಮ್ಮ ದಾರಿ ನಮಗೆ ಅಂತಿದ್ದಾರೆ. ನಾವು ಭಾರತದೊಂದಿಗೆ ಸೇರ್ತೀವಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ತನ್ನೊಳಗೆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಮೊದಲು, ಆಮೇಲೆ ಭಾರತದ ಜೊತೆಗೆ ಮಾತಾಡಲಿ. ಈ ಬುದ್ಧಿಜೀವಿಗಳು ಪತ್ರ ಬರೆಯುವ ಕುತಂತ್ರಿ ಕೆಲಸವನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಮಾಡಲಿ. ಪಾಕ್ ಜೊತೆ ಮಾತುಕತೆ ನಡೆಸಿ ಅಂತ ಪತ್ರ ಬರೆಯುವ ನಾಯಕರೇ ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಗೆ ಸತ್ರಲ್ವಾ? ಆ ಹಿಂದೂಗಳ ಮನೆಗೆ ಹೋಗಿ ಕೇಳಿ, ಪಾಕಿಸ್ತಾನದ ಜೊತೆಗೆ ಮಾತುಕತೆ ನಡೆಸಬೇಕಾ ಬೇಡವಾ ಅಂತ. ಅವರೇ ಹೇಳ್ತಾರೆ ಏನು ಅಂತ. ನಮ್ಮ ದೇಶದ ಕೆಲವೊಂದು ಜನರಿಗೆ ಭಾರತಕ್ಕಿಂತ ಪಾಕಿಸ್ತಾನದ ಮೇಲೆ ಎಷ್ಟು ಪ್ರೀತಿ ಗೊತ್ತಾ? ಪಾಕ್ ಮೇಲೆ ಅಷ್ಟು ಅನುಕಂಪ ಇದ್ರೆ ಅಲ್ಲೇ ಹೋಗಿ ಇದ್ದು ಬಿಡಿ. ಯಾಕೆ ಭಾರತದಲ್ಲಿ ಕೂತು ಪಾಕಿಸ್ತಾನದ ಜಪ ಮಾಡಬೇಕು? ಬುದ್ಧಿಜೀವಿಗಳೇ, ಇದು ನ್ಯೂ ಇಂಡಿಯಾ, ನೆನ್ಪಿರ್ಲಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.